ವಿಶ್ವಂ ಒಂದೇ ಜಗದ್ಗುರು ಹರಿ ಓಂ. ವೆಲ್ಕಮ್ ಮೈ ಆಲ್ ಬ್ಯೂಟಿಫುಲ್ ಸೋಲ್ಸ್. ವೆಲ್ಕಮ್ ಟು ರಿಚ್ ವರ್ಲ್ಡ್. ಎವ್ರಿಥಿಂಗ್ ಈಸ್ ಎನರ್ಜಿ, ಎನರ್ಜಿ ಈಸ್ ಎವ್ರಿಥಿಂಗ್. ಇವತ್ತು ನನ್ನ ಹತ್ರ ಬ್ಯೂಟಿಫುಲ್ ಆಗಿ ಮೆಸೇಜ್ ಆಫ್ ಲವ್ ಒರಾಕಲ್ ಡೆಕ್ ಇದೆ. ನಿಮ್ಮ ಪ್ರೆಸೆಂಟ್ ಲವ್ ಸ್ಟೋರಿ ಆದರೂ ಏನು ನಿಮಗೆ ಗೊತ್ತಿಲ್ದಿರ, ನಿಮ್ಮ ಲವ್ ಸ್ಟೋರಿಯಲ್ಲಿ ಕೆಲವೊಂದು ಟ್ವಿಸ್ಟ್ ಇರುತ್ತೆ, ಓಕೆನಾ, ಥರ್ಡ್ ಪಾರ್ಟಿ ಇನ್ಫ್ಲುಯೆನ್ಸ್ ಇರುತ್ತೆ, ಓಕೆನಾ, ನಿಮಗೆ ಗೊತ್ತಿಲ್ಲದೆ ಕೆಲವೊಂದು ಪ್ರಾಬ್ಲಮ್ಸ್ ಇರುತ್ತೆ. ಓಕೆ, ಸೊ ಅದನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಟ್ಯಾರೋಟ್ ನಿಮಗೆ ನಿಮ್ಮ ರಿಲೇಷನ್ಶಿಪ್ ನೀವು ಅಂದ್ಕೊಂಡಷ್ಟು ಕಂಫರ್ಟೇಬಲ್ ಆಗಿ ಇಲ್ಲ ಅಂದರೆ ಅದಕ್ಕೆ ಕಾರಣ ಆದರೂ ಏನು ಅಂತ ಇವತ್ತು ಟ್ಯಾರೋಟ್ಸ್ ಹೇಳುತ್ತೆ. ಓಕೆ, ಸೊ ನೀವು ಬೇಗ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ ರಿಲ್ಯಾಕ್ಸ್ ಆಗಿ, ಓಕೆನಾ. ಇಲ್ಲಿ 2 ಕಾರ್ಡ್ಸ್ ಇದ್ದಾವೆ. ಓಕೆ, ಸೊ 1 ಕಾರ್ಡ್ನ ಸೆಲೆಕ್ಟ್ ಮಾಡಿ, ನಿಮಗೆ ಯಾವ ನಂಬರ್ ಇಷ್ಟ ಆಗ್ತಿದೆ ಆ ನಂಬರ್ನ ಸೆಲೆಕ್ಟ್ ಮಾಡಿ. ಓಕೆ, ಎಸ್, ಸೆಲೆಕ್ಟ್ ಮಾಡಿದ್ದೀರಾ ಅಲ್ವಾ? ಸೊ ಇನ್ನೂ ಕನ್ಫ್ಯೂಷನ್ ಇದೆ ಅಂದರೆ ವಿಡಿಯೋನ ಪಾಸ್ ಮಾಡಿ, ಓಕೆನಾ, ಒಂದು ಎನರ್ಜಿಗೆ ಕನೆಕ್ಟ್ ಆಗಿ ಸೆಲೆಕ್ಟ್ ಮಾಡಿ. ಇವತ್ತು ಟೋಟಲಿ ಇದು ನಿಮ್ಮ ಲವ್ ಆ್ಯಂಡ್ ರಿಲೇಷನ್ಶಿಪ್ ಬಗ್ಗೆ ರೀಡಿಂಗ್ ಆಗಿರುತ್ತೆ. ಸೊ ಯೂನಿವರ್ಸ್ ನಿಮಗೆ ಏನು ಹೇಳುತ್ತೆ ನಾವಿವತ್ತು ನೋಡೋಣ. ಸೊ ಬಟರ್ಫ್ಲೈಸ್ ಯಾರು ಫಸ್ಟ್ ಕಾರ್ಡ್ ಸೆಲೆಕ್ಟ್ ಮಾಡಿದ್ದೀರಾ, ರನ್ನರ್ ಅಂತ ಬಂದಿದೆ. ಐ ಡೋಂಟ್ ವಾಂಟ್ ಟು ರನ್ ಎನಿಮೋರ್ ಅಂತ. ಓಕೆ, ಸೊ ಅಂದರೆ ಇಲ್ಲಿ ನಾನು ಏನು ನೋಡ್ತಿದ್ದೀನಿ ಅಂದರೆ ಇದೊಂದು ಒಳ್ಳೆಯದು ಮೆಸೇಜ್ ಅಂತ ಹೇಳ್ತೀನಿ. ಓಕೆನಾ, ಸೊ ಇನ್ಮೇಲೆ ಈ ಪ್ರಾಬ್ಲಮ್ಸಿಂದ, ಈ ಹರ್ಟ್ಸಿಂದ, ಈ ವರೀಸಿಂದ ಎಸ್ಕೇಪ್ ಆಗೋದು ಬೇಡ. ಓಕೆನಾ, ಇದನ್ನು ಇಲ್ಲಿಗೆ ಕಟ್ ಮಾಡೋಣ ಅನ್ನೋ ಒಂದು ಉದ್ದೇಶನ ಇಟ್ಕೊಂಡಿದ್ದಾರೆ. ಓಕೆ, ನಿಮ್ಮ ಪಾರ್ಟ್ನರ್ ಅಂತ ಇಲ್ಲಿ ನಾನು ನೋಡ್ತಿದ್ದೀನಿ, ಅಥವಾ ನೀವು ಆ ರೀತಿ ಡಿಸಿಷನ್ ತಗೊಂಡಿದ್ದೀರಾ ಅಂತ ಅಂದ್ಬಿಟ್ಟು ಇದು ನಿಮ್ಮ ಇಬ್ಬರ ರೀಡಿಂಗ್ ಆಗಿರೋದ್ರಿಂದ ಇಬ್ಬರಲ್ಲಿ ಒಬ್ಬರಿಗೆ ಅನ್ವಯಿಸುತ್ತೆ ಅಥವಾ ಇಬ್ಬರ ಭಾವನೆಗಳು ಆಗಿರುತ್ತೆ. ನಿಮ್ಮಲ್ಲಿ ಕನ್ಫ್ಯೂಷನ್ ಇತ್ತು ಅಂತ ನಾನು ನೋಡ್ತಿದ್ದೀನಿ. ಓಕೆನಾ, ಸೊ ತುಂಬ ಟೈಮ್ ಕೊಡಬೇಕು, ನಿಮ್ಮ ಫ್ಯಾಮಿಲಿನ ಒಪ್ಪಿಸ್ಬೇಕು, ನಮ್ಮ ಫ್ಯಾಮಿಲಿನ ಒಪ್ಪಿಸ್ಬೇಕು, ಅಥವಾ ಓಕೆನಾ ಒಂದು ಅಡ್ಜಸ್ಟ್ ಆಗ್ತಿರ್ಲಿಲ್ಲ ನಿಮ್ಮ ರಿಲೇಷನ್ಶಿಪ್ ಇಷ್ಟು ದಿನ. ಬಟ್ ಇನ್ನು ಮುಂದೆ ಏನಾದರೂ ಆಗಲಿ ನಾವಿಬ್ಬರು ಜೊತೇಲಿ ಇರೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಆಗಿಬಿಟ್ಟಿದ್ದಾರೆ. ತುಂಬ ದೊಡ್ಡ ಡಿಸಿಷನ್ ತಗೊಳ್ತಿದ್ದಾರೆ. ಇಲ್ಲಿ ನೋಡಿ, ರೆಸ್ಪಾನ್ಸಿಬಿಲಿಟೀಸ್, ರಿಯೂನಿಯನ್, ಓ ಮೈ ಗಾಡ್, ಡೆಸ್ಟಿನಿ ನೋಡಿ, ಅದರ ರಿಲೇಟೆಡ್ ಕಾರ್ಡ್ಸೇ ಬರ್ತಿದೆ. ನಾನು ಫಸ್ಟ್ ಕಾರ್ಡ್ ಬಗ್ಗೆ ಏನು ಎಕ್ಸ್ಪ್ಲನೇಷನ್ ಕೊಡ್ತಿದ್ದೀನಿ ಅದೇ ರಿಲೇಟೆಡ್ ಬರ್ತಿದೆ. ರಿಯಲಿ ದಿಸ್ ಈಸ್ ವೆರಿ ಟ್ರೂ ಲವ್ ಅಂತ, ಹಾನೆಸ್ಟ್ ಪರ್ಸನ್ ನಿಮ್ಮ ಪರ್ಸನ್ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆನಾ, ಸೊ ಅಂದರೆ ಈಗ ಹೀಲಿಂಗ್ ಸ್ಟೇಜ್ ಸ್ಟಾರ್ಟ್ ಆಗಿಬಿಟ್ಟಿದೆ ನಿಮ್ಮ ಇಬ್ಬರಲ್ಲೂ. ಓಕೆನಾ, ಸೊ ವರಿಸು, ಇನ್ನೂ ಥಿಂಕ್ ಮಾಡೋದು, ಸ್ಟಾಪ್ ಮಾಡೋದು, ಪಾಸ್ ಮಾಡೋದು, ನೆಕ್ಸ್ಟ್ ಇಯರ್ ನೋಡೋಣ, ಇನ್ನೊಂದು 2 ತಿಂಗಳು 3 ತಿಂಗಳು ಎಲ್ಲ ಸರಿ ಹೋಗುತ್ತೆ, ವೆಯ್ಟ್ ಮಾಡು, ಓಕೆನಾ, ನಾನು ಇನ್ನೇ ಮದುವೆ ಆಗ್ತೀನಿ, ಆ ರೀತಿ ಕೆಲವೊಂದು ಮಾತು ತುಂಬ ಕೇಳಿದ್ದೀರಾ ನೀವು. ಬಟ್ ಇಲ್ಲಿ ನೋಡಿ, ರೆಸ್ಪಾನ್ಸಿಬಿಲಿಟೀಸ್, ಓ ಮೈ ಗಾಡ್, ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ಮೈ ಫೈನಾನ್ಷಿಯಲ್ ಆ್ಯಂಡ್ ಎಮೋಷನಲ್ ನೀಡ್ಸ್ ಅಂತ ಅಂದ್ಬಿಟ್ಟು ಅವ್ರು ನಿಮ್ಮ ಜೊತೆ ಪ್ರೀತಿ ಮಾತ್ರ ಅಲ್ಲ, ಓಕೆನಾ, ನಿಮ್ಮನ್ನು ಕೇರ್ ಮಾಡೋದಕ್ಕೆ ಸರಿ ಹೋಗೋಷ್ಟು ಮನಿನ ಸಹ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದಾರೆ. ಓಕೆನಾ, ಇದು ಓಕೆ, 1 ಪರ್ಸನ್ ಮನಿ, ಫ್ಯಾಮಿಲಿ, ರೆಸ್ಪಾನ್ಸಿಬಿಲಿಟಿಯಿಂದ ತುಂಬ ಫೀಲ್ ಮಾಡ್ತಿದ್ರು. ಓಕೆ, ಸೊ ಇವಾಗ ಲವ್ ಬೇಡ ಅಂತ ಅಲ್ಲ, ಫಸ್ಟ್ ಲೈಫ್ ಸೆಟಲ್ ಆಗಬೇಕು ಅಂತ ಫೀಲ್ ಆಗ್ತಿದ್ರು. ಓಕೆನಾ, ಇವಾಗ ಅವರು ನೀವು ಅನ್ಕೊಂಡಿರೋದನ್ನೆಲ್ಲ ರೆಡಿ ಮಾಡಿದ್ದಾರೆ, ಮಾಡ್ತಿದ್ದಾರೆ. ಓಕೆನಾ, ನಿಮಗೆ ಎಷ್ಟು ಕೇರ್ ಕೊಡಬೇಕು, ಒಂದು ಹ್ಯಾಪಿ ಫ್ಯಾಮಿಲಿ, ಆ ಕಿಡ್ಡು ಆ ರೀತಿ ಒಂದು ಫ್ಯಾಮಿಲಿನ ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ನೋಡಿ. ರಿಯೂನಿಯನ್ ಇದು ಬ್ರೇಕಪ್ವರೆಗೂ ಹೋಗಿತ್ತು. ತುಂಬ ರೆಸ್ಪಾನ್ಸಿಬಿಲಿಟಿ ಆಗಿ ಯೋಚನೆ ಮಾಡಿದ್ದಾರೆ, ರಿಯೂನಿಯನ್ ತಗೊಳ್ತಿದ್ದಾರೆ. ಓಕೆ, ವಿ ವಿಲ್ ಆಲ್ವೇಸ್ ಕಮ್ ಬ್ಯಾಕ್ ಈಚ್ ಟುಗೆದರ್ ಅಂತ ಅಂದ್ಬಿಟ್ಟು ಸ್ಟ್ರಾಂಗ್ ಮೆಸೇಜ್ ಇದೊಂದು. ಈ ರಿಲೇಷನ್ಶಿಪ್ ಎಂಡ್ ಆಗ್ತಾ ಇಲ್ಲ, ಆಗಿಲ್ಲ. ಓಕೆನಾ, ಡಿಸ್ಟೆನ್ಸ್, ಬ್ರೇಕಪ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದ್ರೂ ಕೂಡ ರಿಯೂನಿಯನ್ ಆಗುತ್ತೆ ಅಂತ ಅಂದ್ಬಿಟ್ಟು ಮತ್ತೆ ಒಂದಾಗ್ತೀರಾ ನೀವು ಅಂತ ಅಂದ್ಬಿಟ್ಟು. ಓಕೆನಾ, ನಿಮ್ದು ಇದು ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆನಾ, ಅದು ಅಷ್ಟು ಕೆಲವೊಂದು ಪಾಠಗಳನ್ನ ಕಲಿತು ಪ್ರೀತಿಯಿಂದ ದೂರ ಆಗೋ ರೀತಿ ಆಗಿ, ಬಟ್ ಇಲ್ಲಿ ಡಿಸಿಷನ್ ತಗೊಂಡಿದ್ದೀರಾ. ಓಕೆನಾ, ಸೋಲ್ ಲೆವೆಲ್ ಬಾಂಡ್ ಇದೆ ಅಂತ ಹೇಳುತ್ತೆ ಆ ಕಾರ್ಡು ನಿಮಗೆ. ಓಕೆನಾ, ಸೊ ನೀವು ಏನು ಥಿಂಕ್ ಮಾಡಬೇಡಿ, ಈ ಮುಗೀತು ಕತೆ, ಏನು ಬೇಡ. ಓಕೆನಾ, ಅವರಲ್ಲೂ ಬದಲಾವಣೆ ಕಾಣ್ತಿದೆ, ನಿಮ್ಮಲ್ಲೂ ಬದಲಾವಣೆ ಆಗ್ತಿದೆ. ನಿಮ್ಮ ಪ್ರೀತಿ ಟೋಟಲಿ ಓಕೆ ಯೂನಿವರ್ಸಿಂದ ಹೀಲ್ ಆಗ್ತಿದೆ. ಓಕೆನಾ, ನೀವಿಬ್ಬರು ಒಂದಾಗ್ತೀರಾ ಅಂತಂದ್ಬಿಟ್ಟು. ಓಕೆನಾ, ಸೊ ರನ್ನರ್ ಅಂದರೆ ತಪ್ಪಿಸ್ಕೊಂಡು ಹೋಗೋದಿಲ್ಲ ಜವಾಬ್ದಾರಿಗಳಿಂದ, ರೆಸ್ಪಾನ್ಸಿಬಿಲಿಟೀಸ್. ಓಕೆ, ಈ ಡಿಸ್ಟೆನ್ಸ್ ಎಲ್ಲ ಇಷ್ಟು ದಿನ ಎಲ್ಲಾನು ರೆಡಿ ಮಾಡ್ಕೊಂಡಿದ್ದು ನಿಮ್ಮ ಜೊತೆ ಇರುವಂಥದ್ದಕ್ಕೆ, ಫೈನಾನ್ಷಿಯಲಿ ಆಗಿರ್ಬೋದು. ಓಕೆ, ಕೆಲವೊಂದು ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ನೋಡಿಕೊಂಡು ಅವರಿವಾಗ ಒಂದು ಡಿಸಿಷನ್ಗೆ ಬಂದಿದ್ದಾರೆ. ಓಕೆನಾ, ತುಂಬ ತುಂಬ ಹೆವಿ ಚಾನ್ಸ್ ಇದೆ. ಇಷ್ಟರಲ್ಲೇ ನೀವು ಗುಡ್ ನ್ಯೂಸ್ನ ನೋಡ್ತೀರಾ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಇದು ಥರ್ಡ್ ಕಾರ್ಡ್ ಆಗಿರೋದ್ರಿಂದ 3 ಡೇಸ್, 3 ವೀಕ್ಸ್, 3 ಮಂತ್ಸಲ್ಲಿ, ಅಥವಾ ನಿಮ್ಮ ಎನರ್ಜಿಸ್ ತುಂಬ ಚೆನ್ನಾಗಿದೆ, 3 ಅವರ್ಸಲ್ಲಿ ನೀವು ವಿಡಿಯೋ ನೋಡಿದರೆ 3 ಅವರ್ಸಲ್ಲಿ ಬರ್ಬೋದು. ಇಲ್ಲಿ ನೋಡಿ, ಡೆಸ್ಟಿನಿ ಅಂತ ಬಂದಿದೆ. ಓಕೆ,
ಸೊ ಡೆಸ್ಟಿನಿ ಏನು ಹೇಳೋದಕ್ಕೆ ಇಷ್ಟಪಡುತ್ತೆ ನಿಮಗೆ ಅಂದರೆ, ಐ ಆಮ್ ಸ್ಟ್ರಗಲಿಂಗ್ ಟು ಫೈಂಡ್ ದ ರೈಟ್ ಪಾತ್ ಅಂತ ಅಂದ್ಬಿಟ್ಟು ಈ ಕಾರ್ಡ್ ಹೇಳೋದು ನಿಮಗೆ. ಈ ಕನೆಕ್ಷನ್ ಡೆಸ್ಟಿನಿ ಬೇಸ್ಡ್ ಇದೆ, ಓಕೆ. ಬಟ್ ಒನ್ ಪರ್ಸನ್ ಅಥವಾ ಇಬ್ರೂ ಅನ್ಕೊಳ್ಳಿ, ಲೈಫಲ್ಲಿ ಕನ್ಫ್ಯೂಸ್ ಇತ್ತು, ಲವ್ ಇದೆಯಾ ಇಲ್ವಾ, ಆದರೆ ಯಾವ ಡೈರೆಕ್ಷನ್ನಲ್ಲಿ ಹೋಗ್ಬೇಕು, ಮದುವೆ ಆಗ್ತೀವಾ, ನಿಮಗೋಸ್ಕರ ಕೆಲವೊಂದನ್ನು ಅವರು ಬಿಡಬೇಕಾಗಿತ್ತು, ಓಕೆನಾ. ತುಂಬ ಕನ್ಫ್ಯೂಷನ್ ಇತ್ತು ನಿಮ್ಮ ಲವ್ ಸ್ಟೋರಿಯಲ್ಲಿ ಪಾಸ್ಟಲ್ಲಿ ಅಂತಂದ್ಬಿಟ್ಟು, ಓಕೆನಾ. ಟೈಮ್ ಸ್ವಲ್ಪ ಡಿಲೇ ಆಗಿತ್ತು ಅಂತಂದ್ಬಿಟ್ಟು, ಬಟ್ ಇವಾಗ ಡೆಸ್ಟಿನಿ ಅದೃಷ್ಟ ಬರುತ್ತೆ ನಿಮಗೆ ಅಂತ ನಾನಿಲ್ಲಿ ನೋಡ್ತಿದ್ದೀನಿ, ಓಕೆ. ಸೊ ಇಲ್ಲಿ ನೋಡಿ, ನಿಮ್ಮ ಇಬ್ಬರ ಎನರ್ಜಿ, ಲವ್ ಎನರ್ಜಿ ಹೇಗಿದೆ ಅಂದರೆ, ಕನ್ವರ್ಷನ್ ಅಂತ ಬಂದಿದೆ. ಐ ವಾಂಟ್ ಟು ಕಾಲ್ ಯು ಆ್ಯಂಡ್ ಹಿಯರ್ ಯುವರ್ ವಾಯ್ಸ್ ಅಂತ ಅಂದ್ಬಿಟ್ಟು ಬ್ಯೂಟಿಫುಲ್ ಮೆಸೇಜ್ ಕಾರ್ಡ್, ಓಕೆನಾ ನಿಮಗೆ. ಸೊ ಅಂದರೆ ನಿಮಗೆ ಕಾಲ್ ಬರುತ್ತೆ, ಮೆಸೇಜ್ ಬರುತ್ತೆ, ಸಡನ್ನಾಗಿ ಕಾಂಟ್ಯಾಕ್ಟ್ ಆಗ್ಬೋದು ನೀವಿಬ್ಬರು ಅಂತ ಅಂದ್ಬಿಟ್ಟು ಈ ಕಾರ್ಡ್ ಹೇಳ್ತಿದೆ. ಸೊ ನಿಮ್ಗೆ ಆಲ್ರೆಡಿ ಅನಿಸಿದೆ ಯಾವುದೋ ಕಾಲ್ ಮೆಸೇಜ್ ಬಂದ್ರೂ, ಓಕೆನಾ, ನಿಮ್ಗೆ ಯಾಕೋ ಅವರಿಂದ ಕಾಲ್ ಬರುತ್ತೆ ಅಂತ ನಿಮ್ಮ ಮನಸ್ಸಿಗೆ, ನಿಮ್ಮ ಇನ್ನರ್ ವಾಯ್ಸ್ಗೆ ಆಲ್ರೆಡಿ ಅನಿಸಿದೆ. ಗಿಲ್ಟಿ ಅಂತ ಬಂದಿದೆ ನೋಡಿ ಇಲ್ಲಿ, ಐ ಫೀಲ್ ಪೈನ್ ಫ್ರಮ್ ದ ಡ್ಯಾಮೇಜ್ ಅಂತ, ಓಕೆ. ಸೊ ಏನು ಹೇಳುತ್ತಂದ್ರೆ ಈ ಕಾರ್ಡು, ಓಕೆನಾ, ನಿಮಗೆ ಹರ್ಟ್ ಮಾಡಿರೋದು ಅವ್ರಿಗೆ ತುಂಬ ಅರ್ಥ ಆಗ್ತಿದೆ. ನಿಮಗೆ ಬೈದಿರೋದು, ನೀವು ಅವ್ರ ಪ್ರೀತಿಯಿಂದನೇ ಮಾತಾಡ್ಸಿದ್ದೀರ, ಬಟ್ ನಿಮ್ಗೆ ಹರ್ಟ್ ಮಾಡಿರೋದನ್ನ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ. ಇಲ್ಲಿ ನೋಡಿ, ಮಿಸ್ಡ್ ಆಪರ್ಚುನಿಟೀಸ್ ಅಂತ ಬಂದಿದೆ. ಐ ಡಿಡ್ ನಾಟ್ ಆಕ್ಟ್ ವೆನ್ ಐ ಶುಡ್ ಹ್ಯಾವ್ ಅಂತ ಅಂದ್ಬಿಟ್ಟು, ಓಕೆನಾ. ಆ ಟೈಮಲ್ಲಿ ಒಂದು ನಿರ್ಧಾರ ತಗೊಳ್ಳೋದಕ್ಕೆ ಆಗಿಲ್ಲ. ನೀವು ಕರೆದಾಗ, ನೀವು ಮೀಟ್ ಮಾಡಬೇಕು ಅಂದಾಗ, ಅಥವಾ ನೀವು ಸಪ್ರೇಟಾಗಿ ಒಂದು ಫ್ಯಾಮಿಲಿ ಮಾಡ್ಕೊಳ್ಳೋಣ ಅಂದಾಗ ಅವ್ರು ಒಪ್ಪಲಿಲ್ಲ, ಓಕೆನಾ. ಆ ಟೈಮಲ್ಲಿ ನಿಮ್ಮ ಪ್ರೀತಿಗೆ, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಬರಬೇಕಿತ್ತು ಅಂತ ಒಂದು ಇಲ್ಲಿ ಮಿಸ್ಡ್ ಆಪರ್ಚುನಿಟೀಸ್ ಅಂತ ಅವರೊಂದು ಫೀಲ್ ಆಗ್ತಿರೋವಂಥದ್ದು, ಅಥವಾ ನೀವು ಆ ರೀತಿ ಫೀಲ್ ಆಗ್ತಿರೋವಂಥದ್ದು ಈ ಕಾರ್ಡ್ ಹೇಳ್ತಿದೆ, ಓಕೆನಾ. ಆ ಟೈಮಲ್ಲಿ ಅವ್ರು ಹೇಳ್ದಂಗೆ ಟ್ರೈ ಮಾಡಬೇಕಾಗಿತ್ತು, ಅವ್ರಿಗೆ ನೋವು ಪಡಿಸಬಾರ್ದಾಗಿತ್ತು, ಓಕೆನಾ. ಗಿಲ್ಟ್ ಅನ್ನೋ ಕಾರ್ಡು, ಹಾಗೆ ಮಿಸ್ಡ್ ಆಪರ್ಚುನಿಟಿ ಅನ್ನೋ ಕಾರ್ಡು ಅದೇ ಹೇಳುತ್ತೆ, ಓಕೆ. ಫೈನಲ್ ಕಾರ್ಡ್ ನೋಡಿ, ಅನ್ಫಿನಿಶ್ಡ್ ಬಿಸ್ನೆಸ್ ಅಂತ ಬಂದಿದೆ. ವಿ ಸ್ಟಿಲ್ ಹ್ಯಾವ್ ಥಿಂಗ್ಸ್ ಟು ರಿಸಾಲ್ವ್ ಅಂಡ್ ಡಿಸ್ಕಸ್ ಅಂತ ಅಂದ್ಬಿಟ್ಟಿದ್ದು. ಈ ಕನೆಕ್ಷನು ಕಂಪ್ಲೀಟ್ ಆಗಿಲ್ಲ, ಓಕೆನಾ. ಪಾಸ್ಟಲ್ಲಿ ಎಂಡ್ ಆಗಿದೆ ಅಂತ ಕಾಣಿಸಿದ್ರು ಕೂಡ ಎಮೋಷ್ನಲ್ ಆ್ಯಂಡ್ ಕಾರ್ಮಿಕ್ ಲೂಪ್ ಕ್ಲೋಸ್ ಆಗಿಲ್ಲ ಅಂತ ಅಂದ್ಬಿಟ್ಟು ಈ ಕಾರ್ಡ್ ಹೇಳುತ್ತೆ. ಸೊ ಹೇಳೋದಕ್ಕೆ ತುಂಬಾ ವರ್ಡ್ಸ್ ಇದ್ದಾವೆ, ಇನ್ನೂ ನಿಮಗೆ ಕ್ಲಾರಿಫಿಕೇಶನ್ ಬೇಕಾಗಿದೆ ಇದರ ಬಗ್ಗೆ ಅಂತ ಅಂದ್ಬಿಟ್ಟು. ನಿಜ ಎಲ್ಲ ನಿಧಾನವಾಗಿ ಗೊತ್ತಾಗುತ್ತೆ ನಿಮಗೆ, ಓಕೆನಾ. ಇಬ್ಬರ ಮನಸ್ಸಲ್ಲೂ, ಓಕೆನಾ, ಪ್ರೀತಿ ಇದೆ. ಇವಾಗ ನೀವು ಸ್ಟಾಪ್ ಮಾಡಿದ್ದೀರಾ ಆ ವ್ಯಕ್ತಿ ಬಗ್ಗೆ ಥಿಂಕ್ ಮಾಡಿ, ಯೋಚನೆ ಮಾಡಿ, ಓಕೆನಾ, ಒಂದು ಡಿಸಿಷನ್ ತಗೊಳ್ತಾ ಇಲ್ಲ, ಓಕೆನಾ. ಸುಮ್ಮನೆ ಆಗ್ಬಿಡೋಣ, ಏನಾಗುತ್ತೋ ಅದು ಆಗಲಿ ಅಂದ್ಬಿಟ್ಟು ನೀವು ಯೂನಿವರ್ಸ್ಗೆ ಬಿಟ್ಬಿಟ್ಟಿದ್ದೀರಾ. ಯೂನಿವರ್ಸ್ ಏನು ಮಾಡಿದೆ, ಈಗ ಅವರು ಆಕ್ಷನ್ಗೆ ಇಳಿಯುವಂಥ ಟೈಮ್ ಬಂದಿದೆ. ಈಗ ಅವ್ರು ಸ್ಟಾರ್ಟ್ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ ಥಿಂಕ್ ಮಾಡೋದು, ನೀವು ಒಂದಾಗಿ ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡುವಂಥದ್ದು, ಓಕೆನಾ. ಸೊ ಇವಾಗ ಏನೇ ಆಗಿರಲಿ ಪಾಸ್ಟಲ್ಲಿ, ಬಟ್ ಯೂನಿವರ್ಸ್ ನಿಮಗೆ ಬ್ಲೆಸ್ ಮಾಡಿದೆ, ಓಕೆನಾ. ಇಬ್ಬರ ಎನರ್ಜೀಸಲ್ಲೂ ಒಂದು ಪಾಸಿಟಿವ್ ಹೀಲಿಂಗ್ ಮಾಡೋದು, ಓಕೆನಾ, ಪಾಸಿಟಿವ್ ರಿಲೇಷನ್ಶಿಪ್ ಕಡೆ ಹೋಗ್ತಿದೆ ಅಂತ ಅಂದ್ಬಿಟ್ಟು ಇವತ್ತು ಈ ಕಾರ್ಡ್ಸ್ ಹೇಳ್ತಿದ್ದಾವೆ. ಸೊ ಥ್ಯಾಂಕ್ ಯು ಸೋ ಮಚ್. ಯಾರು ಫಸ್ಟ್ ಫೈಲ್ ಸೆಲೆಕ್ಟ್ ಮಾಡಿದ್ದಾರೆ, ಥ್ಯಾಂಕ್ ಯು. ಸೊ ಮೈ ಡಿಯರ್ ಬ್ಯೂಟಿಫುಲ್ ಬಟರ್ಫ್ಲೈಸ್, ಯಾರು ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ನಿಮ್ಮ ಲವ್ ಸ್ಟೋರಿಗೆ ಮೆಸೇಜ್ ಏನಿದೆ ಅಂದರೆ, ಡಿಸ್ಅಗ್ರಿಮೆಂಟ್ಸ್ ಅಂತ ಬಂದಿದೆ. ಐ ಶುಡ್ ಯು ಅಂಡರ್ಸ್ಟುಡ್ ಹೌ ಐ ಫೀಲ್ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಮೇಜರ್ ಇಶ್ಯೂ ಏನಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಓಕೆನಾ. ನಿಮ್ಮಿಬ್ಬರ ಮಧ್ಯೆನೂ ದೊಡ್ಡ ಗಲಾಟೆ ಏನೂ ಇಲ್ಲ, ಇಲ್ಲಿ ಕಮ್ಯುನಿಕೇಷನ್ ತುಂಬ ಕಡಿಮೆ ಇದೆ ಅಂತ ಇಲ್ಲಿ ನಾನು ನೋಡ್ತಿದ್ದೀನಿ, ಓಕೆನಾ. ಇಬ್ಬರಲ್ಲೂ ಪ್ರೀತಿ ಇದೆ, ಬಟ್ ಇಬ್ಬರು ಕೂತ್ಕೊಂಡು ಮಾತಾಡಿಕೊಂಡು ಪ್ರೀತಿನ ಜಾಸ್ತಿ ಮಾಡಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರೋದು ಬಿಟ್ಬಿಟ್ಟು ವಾದಗಳು ವಿವಾದಗಳು ಮಾಡೋವಂಥದ್ದು. ಸೊ ಯಾವುದು ನಿಮ್ಮ ಅಂದರೆ ಎಲ್ಲ ರಿಲೇಷನ್ಶಿಪ್ಪಲ್ಲೂ ಪ್ರಾಬ್ಲಮ್ಸ್ ಇರುತ್ತೆ, ಓಕೆನಾ. ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡೋ ಅಂಥದ್ದನ್ನು ನಾನಿಲ್ಲಿ ನೋಡ್ತಿದ್ದೀನಿ, ಓಕೆನಾ. ಸೊ ಅದೇ ಮೇಜರ್ ಇಶ್ಯೂ ಇಲ್ಲಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾ ಇಲ್ಲ, ಏನೆಲ್ಲ ಕೆಟ್ಟದಾಗ್ಬೋದು ಅದ್ರ ಬಗ್ಗೆನೇ ಮಾತಾಡ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು. ಇಲ್ಲಿ ನೋಡಿ, ಹೋಲ್ಡಿಂಗ್ ಬ್ಯಾಕ್ ಅಂತ ಬಂದಿದೆ ನೆಕ್ಸ್ಟ್ ಕಾರ್ಡು. ಐ ಶುಡ್ ಹ್ಯಾವ್ ಎಕ್ಸ್ಪ್ರೆಸ್ಡ್ ಮೈ ಸೆಲ್ಫ್ ಬೆಟರ್ ಅಂತ ಅಂದ್ಬಿಟ್ಟು. ಈ ಕಾರ್ಡ್ ಹೇಳೋ ಪ್ರಕಾರ ಅವರು ಅಥವಾ ನೀವು ಫೀಲಿಂಗ್ಸ್ನ ಬಚ್ಚಿಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು. ಸೊ ಓಕೆ, ಅವರು ನಿಮ್ಗೆ ಏನೋ ಒಂದು ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಟ್ಟಾಗ ಅಥವಾ ಅವರ ಪ್ರೀತಿನ ನಿಮಗೆ ಹೇಳೋದಕ್ಕೆ ಬಂದಾಗ ನೀವು ಅದನ್ನ ಒಂದು ರೀತಿ ಕಡಿಮೆ ಮಾಡಿ ನೋಡುವಂಥದ್ದು, ಪ್ರೀತಿನ ಒಂದು ರೀತಿ ರಿಜೆಕ್ಟ್ ಮಾಡುವಂಥದ್ದು, ಓಕೆನಾ. ಸೊ ಅವ್ರಿಗೆ ಬೇಜಾರಾಗಿರ್ಬೋದು ಅಥವಾ ನಿಮಗೆ ಬೇಜಾರಾಗಿರ್ಬೋದು, ಇದರಿಂದ ಸರಿಯಾಗಿ ಪ್ರೀತಿನ ಎಕ್ಸ್‌ಪ್ರೆಸ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಈ ಕಾರ್ಡ್ ಹೇಳ್ತಿದೆ, ಓಕೆನಾ. ಕ್ಲಿಯರ್ ಆಗಿ ಹೇಳಬೇಕಿತ್ತು ಅಂತನೂ ಕನ್‌ಫ್ಯೂಷನ್ಸ್ ಇದಾವೆ ನಿಮ್ಮಿಬ್ಬರಿಗೂ. ನಮ್ಮ ಪ್ರೀತಿನ ಒಬ್ಬರೊಬ್ರು ಚೆನ್ನಾಗಿ ಹೇಳ್ಕೋಬೇಕಿತ್ತು, ಓಕೆ, ನಾನು ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ಕೋಬೇಕಿತ್ತು ಅಂತ ಅಂದ್ಬಿಟ್ಟು. ಇದು ನೋಡಿ, ಮಿಸ್ಡ್ ಆಪರ್ಚುನಿಟಿ ಅದೇ ಹೇಳುತ್ತೆ. ಐ ಡಿಡ್ ನಾಟ್ ಆಕ್ಟ್ ವೆನ್ ಐ ಶುಡ್ ಹ್ಯಾವ್ ಅಂತ ಅಂದ್ಬಿಟ್ಟು, ಓಕೆನಾ. ರೈಟ್ ಟೈಮಲ್ಲಿ ಡಿಸಿಷನ್ ತಗೊಳ್ಳೋದಕ್ಕಾಗಿಲ್ಲ, ನಾವು ಮೀಟ್ ಮಾಡಿದಾಗ ನಿನಗೆ ಹೇಳಬೇಕಾಗಿದ್ದೆಲ್ಲ ಹೇಳೋಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು, ಓಕೆನಾ. ಸೊ ಕನ್ವರ್ಷನ್ ಅಂತ ಬಂದಿದೆ. ಐ ವಾಂಟ್ ಟು ಕಾಲ್ ಯು ಆ್ಯಂಡ್ ಹಿಯರ್ ಯುವರ್ ವಾಯ್ಸ್ ಅಂತ ಅಂದ್ಬಿಟ್ಟು. ಸೊ ಈ ಪರ್ಸನ್ನು ಮೀಟ್ ಮಾಡಬೇಕು, ಓಕೆನಾ. ಸ್ಟ್ರಾಂಗ್ ಫೀಲಿಂಗ್ ಇದೆ ಇಲ್ಲಿ, ನಿಮ್ಮ ವಾಯ್ಸ್ನ ಮಿಸ್ ಮಾಡ್ಕೊತಾ ಇರೋವಂಥದ್ದು, ಓಕೆನಾ. ನಿಮಗೆ ಕಾಲ್ ಮಾಡ್ತಾರೆ, ಟೆಕ್ಸ್ಟ್ ಮಾಡ್ತಾರೆ ಅಂತಲೂ ಹೇಳ್ತಿದೆ. ಅವರು ವೆಯ್ಟ್ ಮಾಡ್ತಿದ್ದಾರೆ, ನೀವು ವೆಯ್ಟ್ ಮಾಡ್ತಿದ್ದೀರಾ ಕಾಲ್ ಮೆಸೇಜ್ಗೋಸ್ಕರ, ಓಕೆನಾ. ಆ ರೀತಿ
ಕಾಲ್ ಮಾಡಿದ್ರೆ ಮತ್ತೆ ಗಲಾಟೆ ಸ್ಟಾರ್ಟ್ ಮಾಡ್ತೀರಾ ಅಂತ ಸುಮ್ಮನೆ ಇದ್ದಾರೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ನೆಕ್ಸ್ಟ್ ಕಾರ್ಡ್ ಮೆಂಡ್ ಅಂತ ಬಂದಿದೆ. ಐ ವಾಂಟ್ ಟು ಫಿಕ್ಸ್ ಅವರ್ ಕನೆಕ್ಷನ್ ಅಂತ ಅಂದ್ಬಿಟ್ಟು. ಸೊ ನಿಜಾನ ಹೇಳಿ ಅಂದ್ರೆ ಪ್ರೀತಿನ ಮತ್ತೆ ಸರಿ ಮಾಡ್ಕೊಂಡು ಒಂದು ಸ್ಟ್ರಾಂಗರ್ ಐ ವಾಂಟ್ ಸೊ ಅಂದ್ರೆ ಜೊತೆಲಿ ಮತ್ತೆ ಒಂದಾಗುವಂತಹ ತುಂಬಾ ಪಾಸಿಟಿವ್ ಎನರ್ಜಿನ ಇಲ್ಲಿ ತೋರಿಸಿದೆ. ಹಾರ್ಟ್ ಸಿಂಬಲ್ ಇದೆ, ಕನೆಕ್ಷನ್ ಇದೆ. ಓಕೆನಾ? ಮತ್ತೆ ಇಬ್ಬರ ಕಡೆನೂ ತುಂಬಾ ಪ್ರೀತಿ ಇದೆ ಅಲ್ವಾ? ಅದನ್ನ ನಾನಿಲ್ಲಿ ನೋಡ್ತಿದ್ದೀನಿ. ನೆಗ್ಲೆಕ್ಟೆಡ್ ಅಂತ ಬಂದಿದೆ. ಐ ಫೈಲ್ ಟು ಗಿವ್ ಯು ವಾಟ್ ಯು ನೀಡ್ ಅಂತ ಅಂದ್ಬಿಟ್ಟು. ಓಕೆನಾ? ಅವರು ಅರ್ಥ ಮಾಡ್ಕೊಳ್ತಿದ್ದಾರೆ. ಟೈಮ್ ಕೇರ್, ಎಮೋಷನಲ್ ಸಪೋರ್ಟ್ ನಿಮ್ಗೆ ಕಮ್ಮಿ ಮಾಡಿದ್ದೀನಿ ಅಂತ ಅವರು ಫೀಲ್ ಆಗ್ತಿದ್ದಾರೆ. ಓಕೆನಾ? ಅವರು ತುಂಬಾ ಜೆನ್ಯೂನ್ ಇದ್ದಾರೆ, ಹಾನೆಸ್ಟ್ ಇದ್ದಾರೆ ಅಂತಂದ್ಬಿಟ್ಟು ಇವೆರಡು ಕಾರ್ಡ್ಸ್ ಹೇಳುತ್ತೆ. ನ್ಯೂ ಚಾಪ್ಟರ್ ಐ ಆಮ್ ಟ್ರೈಯಿಂಗ್ ಟು ಮೂವ್ ಆನ್ ಅಂತಂದ್ಬಿಟ್ಟು. ಸೊ ಅಂದ್ರೆ ಎಲ್ಲ ಬಿಟ್ಬಿಟ್ಟು ಇನ್ನೇನು ಮುಗೀತು ಅಂತ ಮೈಂಡಲ್ಲಿ ಅನ್ಕೊಂಡಿದ್ದಾರೆ. ಬಟ್ ಹಾರ್ಟ್ ಕ್ಲಿಯರ್ ಇಲ್ಲ. ಓಕೆನಾ? ಮೈಂಡ್ ಅಂಡ್ ಹಾರ್ಟ್ ಮಧ್ಯೆ ತುಂಬಾ ಗೊಂದಲ ಇದೆ ಇಬ್ರಿಗೂನು. ಓಕೆನಾ? ಸೊ ಅವಾಗ ಥಿಂಕ್ ಮಾಡ್ತಾರೆ ಮನಿ ಮಾಡೋಣ, ಕೆರಿಯರ್ ಬಗ್ಗೆ ಫೋಕಸ್ ಮಾಡೋಣ. ಓಕೆನಾ? ಎಲ್ಲ ಸರಿ ಹೋಗುತ್ತೆ. ಈ ಲವ್ ರಿಲೇಶನ್‌ಶಿಪ್ ಎಲ್ಲ ನಮ್ಗೆ ಬರಲ್ಲ. ಯಾವ ಟೈಮ್‌ಗೆ ಏನಾಗಬೇಕು ಅದಾಗುತ್ತೆ ಅಂತ ಇಬ್ರು ಅನ್ಕೊಳ್ತಿದ್ದೀರಾ. ಸೇಮ್ ಥಿಂಕ್ ಓಕೆ. ಬಟ್ ಇಲ್ಲೇನ್ ಮಾಡ್ತಿದ್ದಾರೆ ನಿಮ್ಮ ಹಾರ್ಟ್ ಬಿಡ್ತಿಲ್ಲ ನಿಮ್ಗೆ. ತುಂಬಾ ಸ್ಟ್ರಾಂಗ್ ಸೋಲ್ ಕನೆಕ್ಷನ್ ಇದೆ. ಅದಕ್ಕೆ ಬಿಡ್ತಾ ಇಲ್ಲ. ಓಕೆನಾ? ನ್ಯೂ ಚಾಪ್ಟರ್ ಮತ್ತೆ ಅದೇ ಪ್ರೀತಿ ಮತ್ತೆ ಒಂದಾಗುತ್ತೆ ಅಂತ ಅಂದ್ಬಿಟ್ಟು. ಓಕೆನಾ? ನೀವು ಬಿಡ್ಬೇಕು ಅಂತ ಕ್ಷಣಕ್ಕೆ ಅನ್ಕೊಳ್ಳೋದು ಅದು ತಾತ್ಕಾಲಿಕವಾಗಿ. ನಿಮ್ಮ ಇಬ್ಬರ ರಿಲೇಶನ್‌ಶಿಪ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಅಂತ ನಾನಿಲ್ಲಿ ನೋಡ್ತಿದ್ದೀನಿ. ಓಕೆ. ಸೊ ಯೂನಿವರ್ಸ್ ನಿಮ್ಗೊಂದು ಒಳ್ಳೆ ಟೈಮ್ ಕೊಡುತ್ತೆ. ಓಕೆನಾ? ಮೀಟ್ ಮಾಡೋದಿಕ್ಕೆ. ಯೂನಿವರ್ಸಲ್ ಟೈಮ್‌ಗೆ ನೀವೆಲ್ಲ ವೆಯ್ಟ್ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ನೋಡಿ ನೆಕ್ಸ್ಟ್ ಕಾರ್ಡು ಗಿಲ್ಟಿ ಅಂತ ಬಂದಿದೆ. ಸೊ ಇಬ್ಬರಲ್ಲೂ ಆ ಎಮೋಷನ್ ಇದೆ. ಓಕೆನಾ? ಗಿಲ್ಟ್ ಆಗ್ತಿದ್ದೀರಾ. ಇಬ್ಬರಲ್ಲೂ ಪ್ರೀತಿ ಇದೆ. ಬಟ್ ತೋರಿಸ್ಕೊಳ್ಳುವಂತಹ ಟೈಮ್ ಕೊಡುತ್ತೆ ಯೂನಿವರ್ಸ್. ವೆಯ್ಟ್ ಮಾಡಿ. ಓಕೆನಾ? ಪಾಸಿಟಿವ್ ಆಗಿ ಇದೆ. ಏನು ನೆಗೆಟಿವ್ ಇಲ್ಲ. ಓಕೆ. ಸೊ ಮೈ ಡಿಯರ್ ಬ್ಯೂಟಿಫುಲ್ ಬಟರ್‌ಫ್ಲೈಸ್ ಯಾರು ನೋಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮಗೆ ಪರ್ಸನಲ್ ಆಗಿ ಟ್ಯಾರೋ ಟ್ರೇಡಿಂಗ್ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಹಾಕಿ. ಥ್ಯಾಂಕ್ ಯು ಸೋ ಮಚ್. ನೋಡ್ತಾ ಇರೋರ ಎಲ್ಲರ ಎನರ್ಜಿಗೂ ಈ ಕಾರ್ಡ್ಸ್ ಕನೆಕ್ಟ್ ಆಗಿರುತ್ತೆ. ಥ್ಯಾಂಕ್ ಯು. ಓಂ ಸಾಯಿರಾಮ್.